ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು 10/2/2026 ಪ್ರಚಲಿತ ಘಟನೆಯನ್ನು ಚರ್ಚೆಯನ್ನು ಮಾಡೋಣ. ಒಂದು, ಮೈಸೂರು ಸ್ಯಾಂಡಲ್ ಸೋಪ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರನ್ನು ನೇಮಕವನ್ನು ಮಾಡಲಾಗಿದೆ? ನಟಿ ತಮ್ಮಣ್ಣ ಭಾಟಿಯಾ. ಇವರ ಅವಧಿ 2028 ತನಕ ಇರ್ತದೆ. ಪ್ರಶ್ನೆ ಸಂಖ್ಯೆ 2, ಸುರಕ್ಷಿತ ಅಂತರ್ಜಾಲ ದಿನವನ್ನು ಯಾವಾಗ ನಾವು ಆಚರಣೆ ಮಾಡ್ತೀವಿ? ಫೆಬ್ರವರಿ 2ನೇ ಮಂಗಳವಾರದಂದು ನಾವು ಆಚರಣೆಯನ್ನು ಮಾಡ್ತೀವಿ. ಮತ್ತು ಈ ವರ್ಷದ ಧ್ಯೇಯ ವ್ಯಾಖ್ಯೆಯ ಥೀಮ್ ಏನಂತಂದ್ರೆ ಸ್ಮಾರ್ಟ್ ಟೀಚ್ ಸೇಫ್ ಚಾಯ್ಸ್ ಎಕ್ಸ್ಪೋಲಿಂಗ್ ದ ಸೇಫ್ ಆ್ಯಂಡ್ ರಿಸ್ಪಾನ್ಸಿಬಲ್ ಯೂಸ್ ಆಫ್ AI ಅಂತೇಳಿ ಇದು ಈ ವರ್ಷದ ಥೀಮು ಆಗಿದೆ. ಪ್ರಶ್ನೆ ಸಂಖ್ಯೆ 2, ಕಳೆದ ವರ್ಷ ದಾಖಲಾದ ಒಟ್ಟು ಪ್ರಕರಣಗಳಲ್ಲಿ ಕಳ್ಳತನದಲ್ಲಿ ಕರ್ನಾಟಕ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. ಇನ್ನು ಸೈಬರ್ ಕ್ರೈಮ್ದಲ್ಲಿ ಕರ್ನಾಟಕ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಒಟ್ಟು ದಾಖಲಾದ ಕಳ್ಳತನ 19,998 ಕಳ್ಳತನ ಕರ್ನಾಟಕದಲ್ಲಿ ದಾಖಲು ಆಗಿವೆ. ಇನ್ನು ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಳ್ಳತನ ಆಗಿರುವಂಥ ಜಿಲ್ಲೆ ಯಾವಂತಂದ್ರೆ ಅದು ಬೆಂಗಳೂರು ನಗರ. ಇನ್ನು ಕಡಿಮೆ ಕಳ್ಳತನ ಆಗಿರುವಂಥ ಜಿಲ್ಲೆಗಳು ಯಾವಂತಂದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ. ಪ್ರಶ್ನೆ ಸಂಖ್ಯೆ 4, ವಿಶ್ವ ದ್ವಿದಳ ಧಾನ್ಯಗಳ ದಿನವನ್ನು ಯಾವಾಗ ಆಚರಣೆಯನ್ನು ಮಾಡಲಾಗ್ತದೆ? ಅದು ಫೆಬ್ರವರಿ 10. ಜಂತು ಹುಳು ನಿವಾರಣಾ ದಿನವನ್ನು ಯಾವಾಗ ಆಚರಣೆ ಮಾಡಲಾಗ್ತದೆ? ಫೆಬ್ರವರಿ 10. 6th one, ಚೀನಾ ನಂತರ ಪೈಲಟ್ಗಳಿಗೆ ಎಲೆಕ್ಟ್ರಾನಿಕ್ ಸಿಬ್ಬಂದಿ ಪರವಾನಿಗೆ ಪ್ರಾರಂಭಿಸಿದ ವಿಶ್ವದ 2ನೇ ದೇಶ ಯಾವುದಂತಂದ್ರೆ ಅದು ಭಾರತ. ಮೊದಲು ಚೀನಾ ದೇಶ ಆಗಿದೆ. 7, ಭಾರತೀಯ ರಿಸರ್ವ್ ಬ್ಯಾಂಕ್ ಪ್ರಾರಂಭಿಸಿದ 2025ನೇ ಹಣಕಾಸು ಸಾಕ್ಷರತಾ ವಾರದ ವಿಷಯ ಏನಂತೇಳಿ? ಅದು ಆರ್ಥಿಕ ಸಾಕ್ಷರತೆ ಮತ್ತು ಮಹಿಳೆಯರ ಸಮೃದ್ಧಿ ಅಂತೇಳಿ ವಿಷಯವನ್ನು ಪ್ರಾರಂಭವನ್ನು ಮಾಡಿದೆ. ಪ್ರಶ್ನೆ ಸಂಖ್ಯೆ 8, ಭಾರತದ ಮೊದಲ AI ಚಾಲಿತ ಸೌರ ಉತ್ಪಾದನಾ ಮಾರ್ಗವನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭವನ್ನು ಮಾಡಲಾಗಿದೆ? ಅದು ಗುಜರಾತ. 9, ಲ್ಯಾಂಡಿಂಗ್ ಸ್ಥಳವನ್ನು ಗುರುತಿಸಿದ ಇಸ್ರೋ ಅಂತೇಳಿ ನೋಡಲಿ. ಭಾರತ 2028ರಲ್ಲಿ ಉಡಾವಣೆಯಾಗಲಿರುವಂಥ ಚಂದ್ರಯಾನ ಪೂರ್ವಕ್ಕೆ ಈಗಲೇ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಿದೆ. ಹೀಗಾಗಿ ಆ ಚಂದ್ರಯಾನ ಪೂರ್ವಕ್ಕೆ ಸಂಬಂಧಪಟ್ಟಂತೆ ಚಂದ್ರನ ದಕ್ಷಿಣ ಧ್ರುವದ ಮಾನ್ಸ್ ಮೌಂಟನ್ ಅಂತೇಳಿ ಪ್ರದೇಶದಲ್ಲಿ ಚಂದ್ರಯಾನ ಪೂರ್ವನ ಲ್ಯಾಂಡಿಂಗಿಗೆ ಸೂಕ್ತ ಸ್ಥಳ ಅಂತೇಳಿ ಗುರುತಿಸುವಂಥ ಕೆಲಸವನ್ನು ಇಸ್ರೋ ಮಾಡಿದೆ. ಪ್ರಶ್ನೆ ಸಂಖ್ಯೆ 10, 8ನೇ ನಾವಿಕ್ ವಿಶ್ವ ಅಂತಾರಾಷ್ಟ್ರೀಯ ಸಮ್ಮೇಳನ ಎಲ್ಲಿ ನಡೆಯುತ್ತಿದೆ? ಅದು ದುಬೈ ಒಳಗೆ ನಡೀತಾ ಇದೆ. ಅದು ನವೆಂಬರ್ 22ರಿಂದ ನಡೆಯುವಂಥ ಒಂದು ಉತ್ಸವ ಆಗಿದೆ. ನಾವಿಕ ಅಂತಂದ್ರೆ ನಾವು ವಿಶ್ವ ಕನ್ನಡಿಗರು ಎಂಬ ಅರ್ಥವನ್ನು ಕೊಡ್ತದೆ. ಇದರ ಅಧ್ಯಕ್ಷ ಯಾರಂತಂದ್ರೆ ಡಾಕ್ಟರ್ ಅನ್ನಪೂರ್ಣ ಭಟ್. ಓಕೆನಾ. 11, 9ನೇ ನಾವಿಕ ವಿಶ್ವ ಅಂತಾರಾಷ್ಟ್ರೀಯ ಸಮ್ಮೇಳನ ಎಲ್ಲಿ ನಡೀತಾ ಇದೆ ಅಂತಂದ್ರೆ ಅದು 2027 ಸೆಪ್ಟೆಂಬರ್ 3ರಿಂದ 5 ತನಕ ನಡೀತದೆ. ಅದು ಎಲ್ಲಿ ಅಂತಂದ್ರೆ ಜಾರ್ಜಿಯಾದ ಅಟ್ಲಾಂಟಾನಲ್ಲಿ ನಡೆಯುತ್ತದೆ. ನೋಡಲಿ, 2009ರಲ್ಲಿ ಉತ್ತರ ಅಮೆರಿಕಾ ವಿಶ್ವ ಕನ್ನಡ ಸಂಘವನ್ನು ಸ್ಥಾಪನೆಯನ್ನು ಮಾಡಲಾಯಿತು. ಇದು 2010ರಲ್ಲಿ ನಾವು ವಿಶ್ವ ಕನ್ನಡಿಗರು ನಾವಿಕ್ ಎಂದು ಹೆಸರನ್ನು ಬದಲಾವಣೆ ಮಾಡುವಂಥ ಕೆಲಸವನ್ನು ಮಾಡಲಾಯಿತು. 12, ಕರ್ನಾಟಕ ಆತ್ಮಹತ್ಯೆ ತಡೆ ನೀತಿ 2025 ಅನುಷ್ಠಾನಕ್ಕೆ ಬಂದಿದೆ. ಪ್ರಶ್ನೆ ಸಂಖ್ಯೆ 3, ಜನವರಿ 2026 ಅನುಸಾರ ಭಾರತದಲ್ಲಿ ಚಿನ್ನದ ಸಂಗ್ರಹ ಸುಮಾರು 880 ಮೆಟ್ರಿಕ್ ಟನ್ನು ಇದೆ. ಆದರೆ ದೇಶದ ಮಹಿಳೆಯರ ಬಳಿ ಇರುವಂಥ ಒಟ್ಟು ಚಿನ್ನದ ಪ್ರಮಾಣ ಪರಿಗಣಿಸಿದ್ರೆ ಹೋಲಿಕೆ ಮಾಡಿದಾಗ ರಿಸರ್ವ್ ಬ್ಯಾಂಕಿನ ಬಳಿ ಇರುವುದು ಎಷ್ಟಂತಂದ್ರೆ ಅದು 3% ಮಾತ್ರ ಕಂಡು ಬರ್ತಾ ಇದೆ. ಇನ್ನಿಲ್ಲಿ ನೋಡ್ರಿ, ಭಾರತೀಯ ಸ್ತ್ರೀಯರ ಬಳಿ ಟಾಪ್ 10 ದೇಶಗಳ ಬ್ಯಾಂಕುಗಳಿಗಿಂತ ಹೆಚ್ಚು ಬಂಗಾರವನ್ನು ಹೊಂದಿದೆ. ನೋಡಲಿ, ಜಗತ್ತಿನ ಪ್ರಮುಖ ಬ್ಯಾಂಕುಗಳ ಪೈಕಿ ಅಮೆರಿಕ ಅತಿ ಹೆಚ್ಚು ಅಂದರೆ 8,133 ಟನ್ ಚಿನ್ನವನ್ನು ಹೊಂದುವುದರ ಮೂಲಕ ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ. ಇನ್ನು ಜರ್ಮನಿ 3,300 ಟನ್ನು, ಇಟಲಿ 2,452 ಟನ್, ಫ್ರಾನ್ಸು 2,437 ಟನ್ ಚಿನ್ನವನ್ನು ಸಂಗ್ರಹಣೆ ಮಾಡಿದೆ. ಇಲ್ಲಿ ನೋಡ್ರಿ, ಆದರೆ ಜಗತ್ತಿನ ಪ್ರಮುಖ 10 ರಾಷ್ಟ್ರಗಳಲ್ಲಿ ಸೆಂಟ್ರಲ್ ಬ್ಯಾಂಕುಗಳಿಗಿಂತ ಹೆಚ್ಚು ಅಂದರೆ 34,600 ಟನ್ ಬಂಗಾರ ಭಾರತದ ಮನೆಗಳಲ್ಲಿ ಕಂಡು ಬರ್ತಾ ಇದೆ. ಇದನ್ನು ಗಮನಿಸ್ಬೇಕು ನೀವು. ಓಕೆನಾ. ಎಷ್ಟು? 34,600 ಟನ್ ಬಂಗಾರ
ಭಾರತದ ಮನೆಯಲ್ಲಿ ಕಂಡು ಬರ್ತದೆ. ಅಷ್ಟು ಬಂಗಾರವನ್ನು ಭಾರತ ಒಳಗೊಂಡಿದೆ. 15 ದೇಶದ GDP ಬೆಳವಣಿಗೆ -6.4 ಅಂತೇಳಿ 2026-27 ಸಾಲಿನೊಳಗೆ ಮೋಡಿ ಸಂಸ್ಥೆ ಏನು ಮಾಡಿದೆ, ಭವಿಷ್ಯವನ್ನು ನೀಡಿದೆ. 16 GST ಸಂಗ್ರಹದಲ್ಲಿ ಅಗ್ರ 5 ರಾಜ್ಯ ಅಂತಂದ್ರೆ ಅತಿ ಹೆಚ್ಚು GSTಯನ್ನು ಸಂಗ್ರಹ ಮಾಡುವುದು ಮಹಾರಾಷ್ಟ್ರ, 2ನೇದು ಕರ್ನಾಟಕ, ಗುಜರಾತ್ 3ನೇ ಸ್ಥಾನ, ತಮಿಳುನಾಡು 4ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಏನು GSTಯನ್ನು ಅತಿ ಹೆಚ್ಚಾಗಿ ಸಂಗ್ರಹಣೆ ಮಾಡುವಂಥ ರಾಷ್ಟ್ರಗಳು ಆಗಿವೆ. ನೆಕ್ಸ್ಟ್ ಒನ್, ಅತಿ ಹೆಚ್ಚು ಬದುಕುವಂಥ ಜೀವಿತಾವಧಿಯನ್ನು ಹೊಂದಿರುವಂಥ ಟಾಪ್ 10 ದೇಶಗಳು ನಾವಿಲ್ಲಿ ಗಮನಿಸಬಹುದಾ. ಇಲ್ಲಿ ಟಾಪ್ 10 ಅಲ್ಲ, ದೇಶಗಳ ಭಾರವು ಅತಿ ಹೆಚ್ಚು ಅಂತಂದ್ರೆ ಜಪಾನ್ ದೇಶದಲ್ಲಿ ಬದುಕುವಂಥ ಜನಾಂಗವನ್ನು ನಾವು ಕಾಣಬಹುದು. ಜೀವಿತಾವಧಿ ಅಂತಂದ್ರೆ ಬದುಕುವಂಥ ಆಯಸ್ಸಿಗೆ ನಾವು ಜೀವಿತಾವಧಿ ಅಂತ ಕರಿತೀವಿ. ಇಲ್ಲಿ ಕೆಲವೊಂದು ದೇಶಗಳನ್ನ ಕೊಡಲಾಗಿದೆ, ಅದರಲ್ಲಿ ಟಾಪು ಜಪಾನ್ ಇದೆ. ಇನ್ನು ನಮ್ಮ ಭಾರತ ಎಷ್ಟಂತಂದ್ರೆ ಭಾರತ ಜೀವಿತಾವಧಿ 68ಇಂದ 70 ಅಷ್ಟು ನಮ್ಮ ಭಾರತದ ಜೀವಿತಾವಧಿ ಕಂಡು ಬರುತ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 18, ಭಾರತದ ಅತ್ಯಂತ ಕಿರಿಯ ಅನ್ಲಾಗ್ ಗಗನಯಾತ್ರಿ ಯಾರಂತಂದ್ರೆ ಅದನ್ನು 17 ವರ್ಷದ ಆದಿತ್ಯ ಪಾಂಡ್ಯ ಅಂತೇಳಿ. ಇವರು ಗುಜರಾತನ ಧೋಲ್ವಿರಾದಲ್ಲಿ ಚಂದ್ರನ ಮಿಷನ್ನ ಅನುಕರಣೆಯನ್ನು ಪೂರ್ಣಗೊಳಿಸಿ ಭಾರತದ ಅತ್ಯಂತ ಕಿರಿಯ ಅನ್ಲಾಗ್ ಗಗನಯಾತ್ರಿ ಎಂಬ ಪಾತ್ರವನ್ನು ಪಡೆದುಕೊಂಡಿದ್ದಾರೆ. 18, ಉತ್ತರ ಪ್ರದೇಶವು ತನ್ನ ಮೊದಲ ಆರ್ಥಿಕ ಸಮೀಕ್ಷೆಯನ್ನು 2025-26ರಲ್ಲಿ ಮಂಡನೆಯನ್ನು ಮಾಡಿಕೊಂಡಿದೆ. 20, ಭಾರತದ ಮೊದಲ ಕ್ವಾಟಮ್ ವ್ಯಾಲಿಯಲ್ಲಿ ಅಂತಂದ್ರೆ ಈಗಾಗಲೇ ರಿಪೀಟ್ ಆಗಿದೆ, ಇಲ್ಲಿ ಇನ್ನೊಂದ್ಸಲ ನೋಡ್ರಿ. ಆಂಧ್ರ ಪ್ರದೇಶದ ಅಮರಾವತಿಯಲ್ಲಿ ದೇಶದ ಮೊದಲ ಕ್ವಾಟಮ್ ವ್ಯಾಲಿಗೆ ಶಂಕುಸ್ಥಾಪನೆಯನ್ನು ಮಾಡಲಾಗಿದೆ. ಇದು 2030ರ ವೇಳೆಗೆ ಭಾರತವನ್ನು ಕ್ವಾಟಮ್ ಕಂಪ್ಯೂಟಿಂಗ್ ಹಬ್ ಆಗಿ ಮಾಡುವಂಥ ಗುರಿಯನ್ನು ಇಟ್ಟುಕೊಂಡಿದೆ. ಓಕೆನಾ. ಇಷ್ಟು ವಿದ್ಯಾರ್ಥಿಗಳೇ 10/2/2025ಕ್ಕೆ ಸಂಬಂಧಪಟ್ಟಂಥ ಪ್ರಚಲಿತ ಘಟನೆಗಳು ಆಗಿವೆ. ಓಕೆನಾ. ಮುಂದಿನ ತರಗತಿಯಲ್ಲಿ ಇದರ ಭಾಗವನ್ನು ಮುಂದುವರಿಸುವಂಥ ಕೆಲಸವನ್ನು ಮಾಡಲಾಗ್ತದೆ. ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.